ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಿಂದ ಒಂದು ಅಪ್ಡೇಟ್ ಇದೆ. ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅಂತ ಅಂದರೆ ಈಗ ವುಮೆನ್ ಸೇಫ್ಟಿ ಏನಿದೆಯೋ ವುಮೆನ್ ಸೇಫ್ಟಿಗೆ ಸಂಬಂಧಪಟ್ಟಂಥದ್ದು ಒಂದು ಮಾಡಿದ್ದಾರೆ ಈಗ ರ್ಯಾಪಿಡೋ ಕಡೆಯಿಂದ. ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಒಂದು 6-7 ತಿಂಗಳು ಮುಂಚೆನೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಂತ ಅಂದರೆ ಇವಾಗ ರ್ಯಾಪಿಡೋ ಪಿಂಕ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ರ್ಯಾಪಿಡೋ ಪಿಂಕ್ ಅಂತ ಅಂದರೆ ಇನ್ನೇನು ಇಲ್ಲ, ಆ ರೈಡರ್ ಫೀಮೇಲ್ ಇರ್ತಾರೆ, ಜೊತೆಲಿ ಬುಕ್ ಮಾಡೋರು ಕೂಡ ಫೀಮೇಲ್ ಇರ್ತಾರಲ್ಲ, ಅದರಿಂದಾಗಿ ಒಂದು ರ್ಯಾಪಿಡೋ ಪಿಂಕ್ ಅಂತ ತೊಗೊಂಬಂದ. ಬಟ್ ಏನಾಯಿತು ಅಂತ ಅಂದರೆ ಅಷ್ಟು ಜನ ರೈಡರ್ಸ್ನ ಅಲ್ಲಿ ಮಾಡೋಕ್ಕಾಗ್ತಾಯಿಲ್ಲ. ಅಂತ ಅಂದರೆ ಇವಾಗ ಏನು ಫೀಮೇಲ್ ವರ್ಕ್ ಮಾಡ್ತಾರಲ್ಲ, ಮಾಡ್ತಾಯಿದ್ದಾರೆ. ಇವಾಗಲೂ ಬೆಂಗಳೂರಲ್ಲೆಲ್ಲ ಹಲವಾರು ಕಡೆಯೂ ಕೂಡ ಇವಾಗ ಲೇಡೀಸು ಕೂಡ ತುಂಬ ಜನ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದಾರೆ. ಬಟ್ ಅಷ್ಟು ಜನನೂ ಹೊಂಚಕ್ಕಾಗ್ತಾಯಿಲ್ಲ. ಏನಕ್ಕೆ ಅಂತ ಅಂದರೆ ಬರೀ ರ್ಯಾಪಿಡೋ ಪಿಂಕ್ಗೆ ಮಾಡೋ ಥರ ಅಲ್ಲಿ ಹೊಂಚಕ್ಕಾಗ್ತಾಯಿಲ್ಲ. ಏನಕ್ಕೆ ಅಂತಂದರೆ ರ್ಯಾಪಿಡೋ ಪಿಂಕಲ್ಲಿ ಲೇಡೀಸ್ ಬೇಕು ಅಂತ ಹೇಳ್ಬಿಟ್ಟು ಬುಕ್ ಮಾಡೋರು ತುಂಬ ಜನ ಆಗಿದ್ದಾರೆ. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಅಷ್ಟು ಜನ ಫೀಮೇಲ್ ರೈಡರ್ಸ್ನ ಇಲ್ಲಿ ಕೊಡೋಕ್ಕಾಗ್ತಾಯಿಲ್ಲ. ಅಂದರೆ ಅವನು ಕೂಡ ಬಿಟ್ಟು ಅವಾಗ ರೆಫರ್ ಮಾಡೋಕ್ಕೆ, ಅಂದರೆ ಲೇಡೀಸ್ಗೆ ರೆಫರ್ ಮಾಡಿದ್ರೆ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಕೂಡ ಆಸೆ ತೋರಿಸ್ತಾ. ಬಟ್ ಏನಾಯಿತು ಅಂತ ಅಂದರೆ ಅಷ್ಟಾಗಿ ರೆಫರೆನ್ಸ್ ಸಿಗಲಿಲ್ಲ. ಆಮೇಲೆ ಜಾಸ್ತಿ ಜನ ಕೂಡ ಜಾಯ್ನ್ ಆಗಿಲ್ಲ. ಈಗಲೂ ಕೂಡ ಅಷ್ಟೇ ತುಂಬ ಜನ ಇಲ್ಲ, ಮಾಡ್ತಾಯಿದ್ದಾರೆ, ಕಮ್ಮಿ ಜನ ಮಾಡ್ತಾಯಿದ್ದಾರೆ. ಅದರಿಂದಾಗಿ ರ್ಯಾಪಿಡೋ ಪಿಂಕ್ ಅನ್ನೋದು ಇಲ್ಲಿ ವರ್ಕ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಇವಾಗ ಏನು ಮಾಡಿದೆ ಅಂತ ಅಂದರೆ ಈಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಲ್ಲಿ ಇನ್ನೂ ಒಂಥರ ಅಪ್ಡೇಟ್ ಕೂಡ ತೊಗೊಂಡಿದ್ದೀನಿ. ಅಪ್ಡೇಟ್ ಏನಪ್ಪ ಅಂತ ಅಂದರೆ ಈಗ ರೈಡರ್ಸು, ಈಗೇನು ಹುಡುಗರೇ ರೈಡರ್ಸ್ ಇರ್ತಾರೋ, ಆ ಹುಡುಗರು ರೈಡರ್ಸ್ ಏನಿರ್ತಾರೋ ಅವ್ರಿಗೆ ಈಗ ಹಿಂದೆಗಡೆ ಈಗ ಒಬ್ಬರು ಲೇಡಿ ಕಸ್ಟಮರ್ದೊಂದು ಆರ್ಡರ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಲೇಡಿ ಕಸ್ಟಮರ್ದು ಏನಾರು ಆರ್ಡ್ರ್ ಬಂದಂಥ ಸಮಯದಲ್ಲಿ ಇವರು ಸೇಫಾಗಿದ್ದಾರೆ, ಸೇಫಾಗಿ ತೊಗೊಂಡೋಗಿ ಬಿಡ್ತಾರೆ, ಆಮೇಲೆ ಏನೋ ಕೂಡ ತೊಂದರೆ ಮಾಡಲ್ಲ, ಕಿರಿಕಿರಿ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದು ರೇಟಿಂಗ್ ಮಾಡೋ ರೀತಿಯಲ್ಲಿ ಕೊಟ್ಟಿದ್ದಾನೆ. ಅಂತಂದರೆ ಅವ್ರು ರೇಟಿಂಗ್ ಮಾಡ್ತಾರಲ್ಲ, ಆ ರೇಟಿಂಗ್ ಆಧಾರದ ಮೇಲೆ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳೋ ರೀತಿಯಲ್ಲೂ ಕೂಡ ಒಂದು ಆಪ್ಷನ್ನ ಬಿಟ್ಟಿದ್ದಾನೆ. ಇವಾಗ ನಾನು ಸ್ಕ್ರೀನಲ್ಲೂ ಕೂಡ ನಾನು ನಿಮಗೆ ಇಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮೊದಲನೇದಾಗಿ ನೋಡಿ, ಬೈಕ್ ಡೈರೆಕ್ಟ್ ಅಂತ ಮಾಮೂಲಿ ಈಗ ಯಾರಾದರೂ ಬರ್ಬೋದು. ಬೈಕ್ ಡೈರೆಕ್ಟು ಅನ್ನೋ ಕೊಡ್ತೀವಿ ನಾವು ಅಂತಂದರೆ 112 ರೂಪಾಯಿಗೆ ಯಾರಾದರೂ ಬರ್ಬೋದು. ಅದಾದ್ಮೇಲೆ ಸ್ಕೂಟಿ ಡೈರೆಕ್ಟ್ ಅಂತಲೂ ಕೂಡ ಇದೆ. ಸ್ಕೂಟಿ ಡೈರೆಕ್ಟು ಕೂಡ ಇದೆ ನೋಡಿ. ಅಂದರೆ ಸ್ಕೂಟಿಲಿ ಏನಾದ್ರು ನಮಗೆ ಕಂಫರ್ಟಬಲ್ ಇತ್ತು ಅಂತ ಅಂದರೆ, ಸ್ಕೂಟಿಲಿ ಹೋಗೋ ಥರ ಅಂತ ಅಂದರೆ ನಮಗೆ ಸ್ಕೂಟಿನೂ ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ಬಟ್ ಪ್ರೈಸ್ ನೋಡಿ ಡಿಫ್ರೆನ್ಸ್ ಜಾಸ್ತಿ ಇದೆ. ಬೈಕ್ ಟ್ಯಾಕ್ಸಿಗೆ 112 ರೂಪಾಯಿ ಇದೆ. ಅದೇ ಸ್ಕೂಟಿ ಏನಾದ್ರು ತಾಣ್ತೀವಿ ಅಂತಂದರೆ ನಮಗೆ 126 ರೂಪಾಯಿ ಇದೆ. ಟೋಟಲಾಗಿ ಒಂದು 14 ರೂಪಾಯಿ ಜಾಸ್ತಿ ಆಗುತ್ತೆ. ಅದರಿಂದಾಗಿ ಸೆಲೆಕ್ಟ್ ಮಾಡ್ಕೊಂಡು ಅವ್ರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಅದಾದಮೇಲೆ ಇವಾಗ ನೋಡಿ, ಇವಾಗ ನಾವೇನು ಅಪ್ಡೇಟ್ ಬಗ್ಗೆ ಮಾತಾಡ್ತೀವೋ ಆ ಮ್ಯಾಟರ್ ಇಲ್ಲಿದೆ. ಬೈಕ್ ರೇಟೆಡ್ ಬೈ ವುಮೆನ್ ಅಂತ ಇದೆ. ಆ ಬೈಕ್ ರೇಟೆಡ್ ಬೈ ವುಮೆನ್ ಅಂತ ಅಂದರೆ ಲಾಸ್ಟ್ ಪ್ರೀವಿಯಸ್ಸಾಗಿ ಯಾರು ಈಗ ಲೇಡೀಸ್ ಆಗಿರ್ತಾರೋ ಅವರು ರೇಟ್ ಮಾಡಿರ್ತಾರೆ. ಅಂದರೆ ಅದು ರೇಟ್ ಮಾಡಿದ್ರೆ ಮಾತ್ರ ಈ ಥರ ನಮಗೆ ಬರುತ್ತೆ. ಜೊತೆಯಲ್ಲಿ ಆರ್ಡರು ಕೂಡ ಅವರಿಗೆ ಹೋಗುತ್ತೆ. ಮೇಯ್ನ್ ಏನು ಅಂತ ಅಂದರೆ ಅಲ್ಲಿ ತೋರಿಸ್ತಾ ಇದ್ದಾರೆ, ಅಂತ ಅಂದರೆ ಎಷ್ಟು ಜನ ಇದ್ದಾರೆ ಅಂತಲೂ ಕೂಡ ಅಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಅಲ್ಲಿರೋದೇ ಒಬ್ಬರು, ಅದರಿಂದಾಗಿ ಅಲ್ಲಿ ಒಬ್ಬರು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅಂದರೆ ಆ ಥರ ರೇಟಿಂಗ್ ತೊಗೊಂಡಿರೋರು ಎಷ್ಟೊಂದು ಜನ ಇದ್ದರೆ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತಲೂ ಕೂಡ ತೋರಿಸುತ್ತೆ. ಬಟ್ ಆ ಟೈಮಲ್ಲಿ ನಾನು ಜಯದೇವ್ ಹತ್ರ ಮಾಡಿದ್ದು, ಅಲ್ಲಿ ಆ ಟೈಮಲ್ಲಿ ನನಗೆ ಎಷ್ಟು ಜನ ಇದ್ದು ಅಂತಂದರೆ ಅಲ್ಲೊಬ್ಬರೇ ಇದ್ದರು. ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ನಾವು ಹೋಗ್ಬೋದಾಗಿತ್ತು. ನನಗೇನಂದರೆ ಈಗ ಏನು ಒಬ್ಬೊಬ್ರಿಗೆ ವುಮೆನ್ ಸೇಫ್ಟಿ ಇಲ್ಲ ಅದು ಇದು ಅಂತ ಇರ್ತಾರಲ್ಲ, ಅದಕ್ಕೋಸ್ಕರ ಸ್ವಲ್ಪ ವುಮೆನ್ ಸೇಫ್ಟಿ ಸಿಗಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಅವ್ರಿಗೆ ಒಂಥರ ರೇಟಿಂಗ್ ಮಾಡೋ ಥರ ಕೊಟ್ಟಿದ್ದಾರೆ. ಇವಾಗ ನೋಡಿ ಸ್ಟಾರ್ಟಿಂಗಲ್ಲೂ ಕೂಡ ತೋರಿಸುತ್ತೆ ಬೈಕ್ ರೇಟ್ಸ್ ರೇಟೆಡ್ ಬೈ ವುಮೆನ್ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಅಂದರೆ ಲೇಟೆಸ್ಟಾಗಿ ಬಂದಿರುವಂಥ ಅಪ್ಡೇಟೇ ಇದು. ಅಂದರೆ ಅವರು ಅವರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿರ್ತಾರೆ. ಪರವಾಗಿಲ್ಲ, ಇವ್ರ ಜೊತೆ ಹೋಗ್ಬೋದು, ಏನೋ ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ ಅಲ್ಲಿ. ಅದು ಬಿಟ್ಬಿಟ್ಟು ಈಗ ಲೇಡೀಸ್ ಜೊತೆ ಎಲ್ಲ ಕರೆಕ್ಟಾಗಿ ಮಾತಾಡ್ದಲ್ಲಿ ರ್ಯಾಶಾಗಿ ಮಾತಾಡೋದು ಆ ಥರ ಎಲ್ಲ ಮಾತಾಡುವಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಅವರು ರೇಟಿಂಗ್ ಕೊಡೋಲ್ಲ. ರೇಟಿಂಗ್ ಕೊಡದೇ ಇರೋ ಕಾರಣ ಏನಾಗುತ್ತೆ ಅಂತ ಅಂದರೆ ಯಾವುದೇ ಆದಂಥ ಲೇಡಿ ಕಸ್ಟಮರು ನಿಮ್ಮದಕ್ಕೆ ಬರೋಲ್ಲ. ಏನಕ್ಕೆ ಅಂತ ಅಂದರೆ ಸೆಲೆಕ್ಟ್ ಮಾಡ್ಕೊಂಡ್ರು ಆಲ್ಮೋಸ್ಟ್ ಅದು ಸ್ವಲ್ಪ ಸೇಫ್ಟಿ ಪರ್ಪಸ್ಸಿಂದನೇ ನೋಡ್ತಾರಲ್ಲ, ಅದರಿಂದಾಗಿ ಏನು ಮಾಡ್ತಾರೆ ಅಂತ ಅಂದರೆ ಅದನ್ನೇ ಸೆಲೆಕ್ಟ್ ಮಾಡ್ಕೊತಾರೆ. ಯಾವುದೇ ಆದಂಥ ಕಿರಿಕಿರಿ ಏನೂ ಬೇಡ, ಆರಾಮಾಗಿ ಹೋಗ್ಬಿಡ್ಬೋದಲ್ಲ, ರೇಟಿಂಗ್ ಕೂಡ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಬುಕ್ ಮಾಡ್ಕೊತಾರೆ. ಅಕಸ್ಮಾತ್ ಅದರಲ್ಲಿ ರೈಡರ್ ಏನಾದ್ರು ಸಿಗಲಿಲ್ಲ, ಅದರಲ್ಲಿ ರೈಡರ್ ಇರಲಿಲ್ಲ ಅಂತ ಅನ್ನುವಂಥ ಸಮಯದಲ್ಲಿ ಮಾತ್ರ ಬೇರೆದಕ್ಕೆ ಬುಕ್ ಆಗುತ್ತೆ. ಇಲ್ಲ ಅಂತ ಅಂದರೆ ಅವ್ರಿಗೆ ಈಗ ಏನಾದ್ರು ನಿಮ್ಗೆ ಆರ್ಡರ್ಗಳು ಜಾಸ್ತಿ ಬೇಕು ಅಂತ ಅಂದ್ರೂ ಇವಾಗ ಇವಾಗ ಏನಾದ್ರು ನೀವು ಒಬ್ಬರು ಲೇಡಿ ಕಸ್ಟಮರ್ನ ಇವಾಗ ಹೋಗಿ ಡ್ರಾಪ್ ಮಾಡಿದ್ದೀರಾ ಅಂತ ಅಂದರೆ ನಿಮ್ಗೆ ಏನಾದ್ರು ನೆಕ್ಸ್ಟು ಇನ್ನೂ ಲೇಡಿ ಕಸ್ಟಮರ್ಗಳು ಸಿಗಬೇಕು ಅಂತ ಅಂದರೆ ಏನು ಮಾಡಬೇಕು ಅಂತ ಅಂದರೆ ಅವ್ರ ಹತ್ರ 5 ಸ್ಟಾರ್ ರೇಟಿಂಗ್ನ ಇವಾಗ ಕೇಳಬೇಕಾಗುತ್ತೆ. ನಾವು ಮುಂಚೆ ಎಲ್ಲ ಯಾವುದೇ ಆದಂಥ ರೇಟಿಂಗ್ ಏನೂ ಕೇಳೋಂಗಿರಲಿಲ್ಲ. ಏನಕ್ಕೆ ಅಂತಂದರೆ ಆರಾಮಾಗಿ ತೊಗೊಂಡು ಹೋಗ್ತಾಯಿದ್ವಿ, ಬಿಡ್ತಾಯಿದ್ವಿ. ಬಟ್ ಇವಾಗ ಏನಾಗಿದೆ ಅಂತ ಅಂದರೆ ನೆಕ್ಸ್ಟು ಲೇಡೀಸ್ ಏನಾದ್ರು ಆರ್ಡ್ರ್ ಬರಬೇಕು ಅಂತಂದರೆ ಅಕಸ್ಮಾತ್ ರೇಟಿಂಗ್ ಇಲ್ಲ, ಬರೀ ಲೇಡೀಸ್ ಎಲ್ಲ ಅದೇ ಸೆಲೆಕ್ಟ್ ಮಾಡ್ಕೊತಾ ಇದ್ದಾರೆ ಅಂತ ಅಂದರೆ 100% ಈಗ ಬೇರೆಯವರಿಗೆ ಆ ರೈಟ್ ಸಿಗೋಲ್ಲ. ಅಂದರೆ ನಾವು ಒಂದು ಏರಿಯಾಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಅವರು ಲೇಡಿ ಕಸ್ಟಮರ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ನಮಗೆ ಆರ್ಡರ್ ಸಿಗುವಂಥದ್ದು ಇಲ್ಲ ಅಂತ, ಆರ್ಡರ್ ಸಿಗದಲ್ಲೇ ಇರೋವಂಥದ್ದು, ಆರ್ಡರ್ ಮಿಸ್ ಆಗೋಂಥ ಚಾನ್ಸಸ್ ತುಂಬ ಅಂದರೆ ತುಂಬ ಇರುತ್ತೆ. ಅದಕ್ಕೋಸ್ಕರ ಇವಾಗ ಏನಾಗಿದೆ ಅಂತ ಅಂದರೆ ಇವಾಗ ಯಾರನ್ನಾರು ಈಗ ಲೇಡೀಸ್ನ ಡ್ರಾಪ್ ಮಾಡ್ತಾರೆ ಅಂತ ಅಂದರೆ ಏನಾರು ಅವ್ರು ಚೆನ್ನಾಗಿ ನೀವೇನಾದ್ರು ಬಿಹೇವ್ ಮಾಡಿದ್ರಿ ಅಂತಂದರೆ ಕೇಳಬೇಕಾಗುತ್ತೆ ನೀವು, ಮೇಡಮ್ 5 ಸ್ಟಾರ್ ರೇಟಿಂಗ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳಬೇಕಾಗುತ್ತೆ. 5 ಸ್ಟಾರ್ ರೇಟಿಂಗ್ ಏನಾದ್ರು ಕೇಳಿದ್ರೆ ಇವಾಗ ಆರ್ಡರ್ ಕೂಡ ಜಾಸ್ತಿ ಆಗೋ ರೀತಿಯಲ್ಲಿ ಕೂಡ ಇಲ್ಲಿ ಇದೆ. ಅಂತಂದರೆ ರೈಡ್ಗಳು ನಿಮಗೆ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಏನಕ್ಕೆ ಅಂತ ಅಂದರೆ ಅವರು ಅಲ್ಲಿ ರೇಟಿಂಗ್ ಮಾಡಿರ್ತಾರೆ. ರೇಟಿಂಗ್ ಮಾಡಿಲ್ಲ ಅಂತಂದರೆ ನಿಮಗೆ ಸಿಗೋದೇ ಇಲ್ಲ. ಮೇಯ್ನ್ ಅವರು ಒಂದು ಸಲಿನಾರು ರೇಟಿಂಗ್ ಮಾಡಲೇಬೇಕು, ಸುಮ್ಮನೆ ಅದಾಗೋದೇ ಇಲ್ಲ. ಒಂದು ಸರಿನಾರು ಅವರು ರೇಟಿಂಗ್ ಮಾಡಿದ್ದಾರೆ, ಒಂದು 2-3 ಅಂತ ಅಂದರೆ ಆ ಟೈಮಲ್ಲಿ ನಿಮಗೂ ಕೂಡ ಆ ರೈಡ್ ಸಿಗುತ್ತೆ.
ಇಲ್ಲ ಅಂತ ಅಂದರೆ ನಿಮಗೆ ನೆಕ್ಸ್ಟಿಂದ ಯಾವುದೇ ಆದಂಥ ಆ ಥರ ರೈಡ್ಗಳು ಸಿಗೋಲ್ಲ. ಅಂತಂದರೆ ನೀವೇನಾದ್ರು ಇದಕ್ಕೆ ಎಲಿಜಿಬಲ್ ಆಗಬೇಕು ಅಂತಂದರೆ ಅವ್ರ ಹತ್ರ ರೇಟಿಂಗ್ ಚೆನ್ನಾಗಿ ಕೇಳಬೇಕು. ರೇಟಿಂಗ್ ಕೇಳೋಕ್ಕಿಂತ ಮುಂಚೆ ನಾವು ಅವ್ರ ಹತ್ರ ಚೆನ್ನಾಗಿ ಬಿಹೇವ್ ಮಾಡಬೇಕು. ಅವ್ರ ಹತ್ರ ಚೆನ್ನಾಗಿ ಬಿಹೇವ್ ಮಾಡಿ ಸೊ ಅವ್ರಿಗೆ ಕಂಫರ್ಟಬಲ್ ಅಂತ ಅನಿಸಿದ್ರೆ ಏನು ಮಾಡ್ತಾರೆ ಅಂತ ಅಂದರೆ ಅವರು ಕೂಡ ನಿಮಗೆ ರೇಟಿಂಗ್ ಕೊಡ್ತಾರೆ. ಅದು ಬಿಟ್ಟು ನಾವು ಆಗಿ ಮಾತಾಡೋದು, ರೂಡಾಗಿ ಮಾತಾಡೋದು ಈ ಥರ ಎಲ್ಲ ಮಾಡುವಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಅವರು ಆವಾಗ 0 ಸ್ಟಾರ್ ಕೊಡ್ತಾರಲ್ಲ, ಆ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ ರೈಡು ಅಲ್ಲೇ ಆಟೋಮೆಟಿಕ್ಕಾಗಿ ನಮಗೆ ಕಮ್ಮಿ ಆಗುತ್ತೆ. ಅಂತ ಅಂದರೆ ನೋಡಿ ಈ ಥರ ಅಪ್ಡೇಟ್ ತೊಗೊಂಬಂದಿದ್ದಾರೆ. ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.